ಯೂನಿಫಾರ್ಮಲ್ಲಿ ಇವ್ರು ಯಾರ ಮೇಲಾರು ಕೈ ಎತ್ತಬಹುದು, ದಬ್ಬಾಳಿಕೆ ಮಾಡ್ಬೋದು. ಬಟ್ ಇವ್ರು ಯೂನಿಫಾರ್ಮ್ ಹಾಕಿದಾಗ ನಾವು ಮಾತಾಡೋಕ್ಕೂ ಭಯ ಪಡಬೇಕು. ಯಾಕಂದರೆ ಕೆಲಸ ನಿರ್ವಹಿಸಬೇಕಾದ್ರೆ ದೌರ್ಜನ್ಯ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು ಅಂತ ಇಲ್ದಲೇ ಇರೋ ಕೇಸ್ಗಳನ್ನೆಲ್ಲ ಫಿಟ್ ಮಾಡ್ತಾರಂತ. ಇಂಥ ಆರೋಪಗಳು ಪೊಲೀಸರ ಮೇಲಿದೆ. ಏನು ಆಕ್ಷನ್ ಆಗುತ್ತೋ, ಸಂಬಂಧಪಟ್ಟ ಅಧಿಕಾರಿಗಳು ಹೆಂಗೆ ಗಮನ ವಹಿಸ್ತಾರೆ ಇದ್ರ ಮೇಲೆ ಕಾದ್ ನೋಡೋಣ. ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದರೆ, ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಆತನ ದುರ್ವರ್ತನೆ ಯಾವ ಹಂತಕ್ಕೆ ಇಳಿದಿದೆ ಅಂತ. ಬೆಂಗಳೂರಿನ ಪಬ್ಬೊಂದರಲ್ಲಿ ಆತನ ಅಸಭ್ಯ ವರ್ತನೆ ನೋಡಿ. ಆರ್ಯನ್ ವಿರುದ್ಧ DGIGP ಪೊಲೀಸ್ ಕಮಿಷನರ್ಗೆ ದೂರು ಹೋಗಿದೆ. ಈಗ ವಕೀಲ ಹುಸೇನ್ ಓವೈಸಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಯಾಕೆ ಈಗೇನು ಮಾಡ್ಕೊಂಡ್ರು ಎಡ್ವಟ್ಟು, ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ದೂರು ಹೋಗಿದೆ. 10 ಹೆಣ್ಮಕ್ಳಿದ್ದ ಜಾಗದಲ್ಲಿ ಈತ ದುರ್ವರ್ತನೆ ತೋರಿದಾನೆ ಅಂತ. ಮಹಿಳೆಯರ ಗೌರವಕ್ಕೆ ಆರ್ಯನ್ ಖಾನ್ ಧಕ್ಕೆ ತಂದಿದ್ದಾನೆ ಅನ್ನುವ ಆರೋಪ ಕೇಳ್ಬರ್ತಾ ಇದೆ. ಬೆಂಗಳೂರಿನ ಗೌರವಕ್ಕೂ ಧಕ್ಕೆ ತಂದಿದ್ದಾನೆ ಈತ. ಆರ್ಯನ್ ಜೊತೆ ಪಬ್ನಲ್ಲಿದ್ದವರ ವಿಚಾರಣೆ ಕೂಡ ನಡೆಸಬೇಕು ಅಂತ ದೂರು ಕೊಡಲಾಗಿದೆ. ಮೇಲ್ ಮೂಲಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ಅವರಿಗೆ ದೂರು ಹೋಗಿದೆ. ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಕೇಂದ್ರ ವಿಭಾಗದ DCP ಅಕ್ಷಯ್ಗೂ ವಕೀಲರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅಸಭ್ಯ ವರ್ತನೆ ಅಂದರೆ ತನ್ನ ಮಧ್ಯದ ಅಥವಾ ಮಿಡಲ್ ಫಿಂಗರ್ ಅಂತ ಏನು ಕರಿತೀವಿ, ಆ ಫಿಂಗರ್ ತೋರಿಸೋದ್ರ ಮುಖಾಂತರ ಅಸಭ್ಯವಾಗಿ ವರ್ತಿಸಿದ್ದಾನೆ. ದುಡ್ಡಿನ ದಿಮಾಕು. ಈತನೇ ಡ್ರಗ್ಸ್ ವಿಚಾರದಲ್ಲಿ 1 ತಿಂಗಳು ಜೈಲೊಳಗಿದ್ದು.